ರಾಮಚಂದ್ರ, ಈ ಬಾದಿರ ನಾನು ಸಹಿಸಲಾರನು. ಇಲ್ಲಿಯೇ ಇರುವ ಈ ಶಿಂಶುಪಾವೃಕ್ಷಕ್ಕೆ ನನ್ನ ನೀಳವಾದ ಜಡೆಯಿಂದ ಉರುಳನ್ನು ಹಾಕಿಕೊಂಡು ನಾನು ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇನೆ. ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸು. ತಡೆ ಅಕೃತ್ಯಮಿದರಿಂ ದುಡುಕದಿರೆವು ತಾಯೇ, ತಡೆ ತಡೆ ಅಕೃತ್ಯಮಿದನಿಂ ದುಡುಕದಿರೆವು ತಾಯೇ, ಸ್ವಗದಳಿಪರಾಮ ದುರುಳದ ಶಾಸನ ಸಿರ ಮುಡಿದಿರುವ, ದುರುಳದ ಶಾಸನ ಸಿರ ಮುರಿದಿಡುವ ಕ್ಷಿಪ್ರದೊಳೆ ಬಂದು ರಾಮ ಲಕ್ಷ್ಮಣನ ಸಹಿತ ಅಮ್ಮ, ದುಃಖವನ್ನೇ ಉದ್ಯೋಗವನ್ನಾಗಿ ಕೈಗೊಂಡು ಪ್ರತಿ ಕ್ಷಣದಲ್ಲಿ ಶೋಕಿಸುತ್ತಾ ಭಯಾರ್ತರಗಳಿಂದ ಅಂಬಲಿಸುತ್ತಾ ಪ್ರಾಣವನ್ನು ಧರಿಸಿಕೊಂಡಿರುವ ತಾವು ಯಾರು ತಾಯಿ? ಅತ್ರಿ ಮಹರ್ಷಿಗಳ ಪ್ರಿಯ ಪತ್ನಿಯಾದ ಅನಸೂಯಾದೇವಿಯೋ, ದೇವಮುನಿಗಳಾದ ವಸಿಷ್ಠ ಮಹಾಮುನಿಗಳ ಅರ್ಧಾಂಗಿಯಾದ ಅರುಂಧತಿ ದೇವಿಯೋ, ಅಥವಾ ಜನಾಸ್ಥಾನದಿಂದ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ಶ್ರೀರಾಮಚಂದ್ರನ ಧರ್ಮಪತ್ನಿ ಸೀತಾಮಾತೆಯು ತಾವೇ ಆಗಿದ್ದ ಪಕ್ಷದಲ್ಲಿ ತಮ್ಮಲ್ಲಿ ಕೆಲವು ಗುಟ್ಟಾದ ವಿಚಾರವನ್ನು ತಿಳಿಸಬೇಕಾದ ತಾಯಿ, ಅದೇ ಆರಂಭ ಹೇಳುತ್ತಾಯಿ. ಏನಾಶ್ಚರ್ಯ! ಈ ಅದ್ಭುತವಾದ ಕಪಿ ಆದ್ರೆ ಯಾವುದು? ರಾಕ್ಷಸರ ಮಾಯಿಯಾಗಿರಬಹುದೇ, ಅಥವಾ ಸ್ವಪ್ನವನ್ನು ಕಾಣುತ್ತಿರುವೆನೆ? ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳವೆಂದು ಹೇಳುವರು. ರಾಮಚಂದ್ರ, ನಿನಗಾವ ಮಂಗಳವಾಗಲಿ ಸ್ವಾಮಿ. ಅಲ್ಲದೆ ನನ್ನ ಸ್ವಾಮಿ ವೃತ್ತಾಂತವನ್ನು ಹೇಳುತ್ತಿರುವುದು. ಜನಕ ಧರಣಿಯಿಂದ ಬರ ಜನಕ ಧರಣಿಯಿಂದ ಬರ ಬಲ ಜನಕ ದಶರಥ ಮನೇಂದ್ರ ಮಾವ ವಿನಯ ಕೌಸಲ್ಯ ಭರತನಯ ಅಯ್ಯ, ಆ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯಶ್ರೀ ನಾನೇನಪ್ಪ. ನನ್ನ ಕುಶಲವನ್ನು ಕೇಳುತ್ತಿರುವ ನೀನು ಯಾರು? ನಿನ್ನ ಹೆಸರೇನು? ಬರಲು ನನ್ನ ಜನ್ಮ ಸಾರ್ಥಕವಾಯಿತು. ಸದಾಚಾರ್ಯ ಸದಾಚಾರ್ಯ ಈಗ ನಮೋ ತುತೆ ಸದಾಚಾರ್ಯ ಸದಾಚಾರ್ಯ ಈಗ ನಮೋ ತುತೆ ಸದಾಚಾರ್ಯ ನಿಗದ ಪನಿ ಪೂಜೆ ಪೂಜಾತೆ
ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ ಈಶ್ವರ ಪ್ರಣೀತವಾದ ವಾಯುದೇವರ ವರಪ್ರಸಾದದಿಂದ ಜನಿಸಿದ ನನ್ನನ್ನು ವಾಯುಪುತ್ರನೆಂತಲೂ ಹನುಮಂತನೆಂತಲೂ ಮಾರುತಿಯಂತಲೂ ಅಂಜನೆಂತಲೂ ಕರೆವರಮ್ಮ. ಸುಗ್ರೀವರಾಜನಿಂದ ಆಜ್ಞಾಪಿಸಲ್ಪಟ್ಟ ನಾವು ರಾಮಕಾರ್ಯಕ್ಕಾಗಿ ನಾನು ಬಂದ ರಾಮಸೇವಕನಮ್ಮ. ನಾವು ತಮ್ಮನ್ನು ಹುಡುಕಲಿ ಬಂದ ನಾನು ರಾಮಸೇವಕನಮ್ಮ. ನನ್ನನ್ನು ಅನ್ಯತಾ ಬಯಸಬಿಡ ತಾಯಿ. ಅಯ್ಯ, ನೀನು ನಿಜವಾಗಿಯೂ ರಾಮ ಸೇವಕನೇ ಆಗಿದ್ದ ಪಕ್ಷದಲ್ಲಿ ನಿನಗೆ ಮಂಗಳವಾಗಲಿ. ಶ್ರೀರಾಮ ಲಕ್ಷ್ಮಣರು ಕ್ಷೇಮದಿಂದಿರುವರಷ್ಟೇ. ಕ್ಷೇಮದಿಂದಿರು ತಾಯಿ. ಕ್ಷೇಮದಿಂದ ಸಿಗಲು ತಾಯೇ ಸೋಮ ಪ್ರತಾಪ. ಕ್ಷೇಮದಿಂದ ಸಿಗಲು ತಾಯೇ ರಾಮದ ವಿಕುಲ ಸೋಮ ಪ್ರತಾಪ. ಶಿರಾಬಿಯಲ್ಲಿ ಪವನ ಶಿಲ್ಪ ದೇವತೆಗಳ ಭಿನ್ನ ಪವನ ಕೇಳ. ಶಿರಾಬಿಯಲ್ಲಿ ಪವನ ಶಿಲ್ಪ ದೇವತೆಗಳ ಭಿನ್ನ ಪವನ ಕೇಳ. ಭೂಮಿ ಭಾರವ ಹೊರವೆನುತ ಭೂಮಿ ಭಾರವ ಹೊರವೆನುತ ದಶರಥ ಕುವರನ್ನು ತಾನು ಕ್ಷೇಮದಿಂದ ಇರುತ್ತಾಯೇ. ರಾಮ ಲಕ್ಷ್ಮಣರು ಕ್ಷೇಮದಿಂದಿರು ತಾಯಿ. ಬಹಳ ಸಂತೋಷ. ನೀನಾದ್ರೂ ವಾನರನು, ಶ್ರೀರಾಮ ಲಕ್ಷ್ಮಣರಾದ್ರು ನರರು. ನಿಮ್ಮೀರುವರ ಸಖ್ಯವಾದ ಬಗೆಯಾದರೆ ಹೇಗೆ? ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ಹೇಳಬಲ್ಲೆ? ಶ್ರೀರಾಮ ಜಯ ರಾಮ ಕಲ್ಯಾಣ ಗುಣಧಾಮ. ಕೈವಸಲ್ಯ ಸಿದ್ಧಾಮದೇ ದಿಬ್ಬರವು ರಾಮನ್. ಕೌಸಲ್ಯ ಸಿದ್ಧಾಮದೇ ದಿಬ್ಬರವು ರಾಮ ರಾಮ. ದಶರಥನು ಪಾಲಂಗೆ ಹಿರಿತನು ಜತನಾಗಿ ವಿಖ್ಯಾತ ವಿಶ್ವಮುನಿಗೆ ಪ್ರಿಯ ಶಿಷ್ಯತನಾಗಿ ಅನುಜ ಲಕ್ಷ್ಮಣಗೊಂಡು ಕಾನನಕ್ಕೆ ಹೈತೊಂದು ವಿಕರದನುದರ ಕೊಂಡು ಪೊರೆದನು ಅಗಲ್ಯೆಯನು ರಾಮ. ಮಿಥಿಲೆಯೋ ಪರಮಟ್ಟು ಮೈಥಿಲೆಗೆ ಕರಕೊಟ್ಟು ಶಿವದನವ ಮುರಿದಿಟ್ಟು ಪರಶು ಬರುವವ ಸುಟ್ಟ ನಮ್ಮ ರಾಮ ರಾಮ. ಸಲಿಸೆ ಸತಿ ಪಿತೃವಾಕ್ಯವ ಸಲಿಸೆ ಸತಿ ಗನುಜ ಸಹಕರಿಸೆ ವನವನದಿ ಪರಿತಪಿಸೆ ಪಂಚವಟಿ ಹೋರೆಸೆ ರಾಮ.
ನರಕ ಭಂಗದಲ್ಲಿ ಸ್ವರ್ಣಮುಗ ಸಂಧಿಯಲ್ಲಿ ಸೀತಾಪಹರಣದಲ್ಲಿ ತಲ್ಲಣಿಸಿ ಗಡುಬಳಲಿದ ನಮ್ಮ ರಾಮ. ಸುಗ್ರೀವಸಕನಾಗಿ ಹನುಮಕಿಂಕರನಾಗಿ ಮನಿಮಗಾಗಿ ಕಳುಹಿದನು ಶೋಧನೆಗಾಗಿ. ನರನಾದ ಶ್ರೀರಾಮಚಂದ್ರನಿಗೂ ವಾನರರಾದ ನಮಗೂ ಸ್ನೇಹವಾದ ಬಗೆಯನ್ನು ಹೇಳುವನು ಕೇಳಮ್ಮ. ನಮ್ಮ ಒಡೆಯನಾದ ಸುಗ್ರೀವರಾಜನನ್ನು ಆತನ ಅಣ್ಣನಾದ ವಾಲಿಯು ರಾಜ್ಯ ಭ್ರಷ್ಟನಾಗಿ ಮಾಡಿದ್ದಲ್ಲದೆ ಆತನ ಪತ್ನಿಯಾದ ಉಮಾದೇವಿಯೂ ಸಹ ಅಪರಿಸಿದ್ದನು ತಾಯಿ. ಹಾಗೆ ಸುಗ್ರೀವರಾಜನು ಮತಂಗ ಮಹರ್ಷಿಗಳ ಕೃಪೆಗೆ ಪಾತ್ರರಾಗಿ ಕೆಲವು ಕಪಿವೀರರು ಹೊರವೂ ಸೇರಿ ಆ ಮತಂಗ ಮಹರ್ಷಿಗಳ ಆಶ್ರಮದ ಪಕ್ಕದಲ್ಲಿ ವಾಸವಾಗಿರಲು ಅಲ್ಲಿಯೇ ಸಮೀಪದಲ್ಲಿ ಕಬಂಧನೆಂಬ ರಕ್ಕಸನು ಶಾಪಗ್ರಾಸನಿ ಪರ್ವತಾಗಾರವಾಗಿ ಬಿದ್ದಿದ್ದರಮ್ಮ. ರಾಮ ಲಕ್ಷ್ಮಣರು ತಮ್ಮ ಅಗಲವಿಕೆಯ ದುಃಖದಿಂದ ಪ್ರಾಣವನ್ನು ಕಳೆದುಕೊಳ್ಳಬೇಕೆಂದು ಉದ್ದೇಶಿಸಿ ಆ ಮಾಯಾ ಪರ್ವತವನ್ನು ಹತ್ತುತ್ತಿರಲು ಅದನ್ನು ಕಂಡ ಸುಗ್ರೀವರಾಜನು ಅವರನ್ನು ಎಚ್ಚರಿಸುವಂತೆ ನನ್ನನ್ನು ಕಳಿಸಿದನು ತಾಯಿ. ನಾನು ಹೋಗಿ ಅವರನ್ನು ಎಚ್ಚರಿಸಿ ಸುಗ್ರೀವರಾಜನಿಗೆ ಸಖ್ಯವನ್ನು ಬೆಳೆಸಿದ್ದಾಗೆ ಶ್ರೀರಾಮಚಂದ್ರನು ಆ ಇವನು ಸುಗ್ರೀವರನ್ನ ಅಣ್ಣನನ್ನು ಕೊಂದು ಸುಗ್ರೀವರಾಜನಿಗೆ ಕಿಷ್ಕಿಂಧ ಪಟ್ಟಾಭಿಷೇಕವನ್ನು ನೀಡಲು ಅದಕ್ಕೆ ಉಪಕಾರ ಮಾಡುವೆನೆಂದು ವಾಗ್ದಾನ ಮಾಡಿ ಸುಗ್ರೀವರಾಜನು ಪೂರ್ವ ಪಶ್ಚಿಮ ಮತ್ತು ಉತ್ತರ ದಿಕ್ಕುಗಳಿಗೆ ಅನೇಕ ಕಪಿನಾಯಕರನ್ನು ಕಳಿಸಿರುವನು ತಾಯಿ. ಅವರೆಲ್ಲರೂ ಅನ್ನ ಆಹಾರಾದಿಗಳನ್ನು ತೊರೆದು ಎಡೆಯಲ್ಲಿ ಅನೇಕ ಸ್ಥಳಗಳಲ್ಲಿ ಭಯಂಕರವಾದ ಪ್ರದೇಶಗಳಲ್ಲಿ ಹುಡುಕುತ್ತಿರುವರಮ್ಮ. ಇನ್ನು ದಕ್ಷಿಣ ದಿಕ್ಕಿಗೆ ಯುವರಾಜನಾದ ಅಂಗದ ಕುಮಾರ, ಪೂಜ್ಯರಾದ ಜಾಂಬುವಂತರು, ನಳ, ನೀಳ, ಗವಯ, ಗಂಧಮಾಧವ, ಗವಾಕ್ಷ ಮುಂತಾದ ಕಪಿನಾಯಕರಿಗಿಲ್ಲ ನನ್ನನ್ನೇ ಮುಂದಾಳಾಗಿ ಕಲಿಸಿರುವನು ತಾಯಿ. ನಾವು ವಿಂಧ್ಯಾದಿ ನದಿ ತೀರಗಳನ್ನು ಹುಡುಕುತ್ತಾ ಪಾಂಡ್ಯ, ಚೇರಾದಿ ದೇಶಗಳಲ್ಲೂ ಇನ್ನೂ ಅನೇಕ ಭಯಂಕರವಾದ ಸ್ಥಳಗಳು ಹುಡುಕುತ್ತಾ ಸಂಪಾತಿಯಿಂದ ಪಕ್ಷಿರಾಜನ ವಿಷಯವನ್ನು ತಿಳಿದು ಇಲ್ಲಿಗೆ ಬಂದೆನಮ್ಮ. ನಾನು ಮಾಯಾವಿಯಲ್ಲ ತಾಯಿ, ರಾಕ್ಷಸನೂ ಅಲ್ಲಮ್ಮ, ತಮ್ಮ ಪಾದ ಸೇವಕನಮ್ಮ ನಾನು, ನನ್ನ ನಂಬು ತಾಯಿ. ಅಯ್ಯ, ನೀನು ನಿಜವಾಗಿ ಪಾದ ಸೇವಕನೇ ಆಗಿದ್ದ ಪಕ್ಷದಲ್ಲಿ ನಿನಗೆ ಮಂಗಳವಾಗಲಿ. ನೀನೀಗ ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವೆ? ಅಮ್ಮ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಇವೆಲ್ಲಕ್ಕಿಂತಲೂ ಶ್ರೇಷ್ಠವಾದ ಶ್ರೀರಾಮನ ಅನುಗ್ರಹದಿಂದ ಶುದ್ಧ ಬ್ರಹ್ಮಚರ್ಯಾಶ್ರಮದಲ್ಲಿರುವೆನಮ್ಮ. ಬಹಳ ಸಂತೋಷ. ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ಬಂದಿಲ್ಲ, ಅದು ಹೇಗೆ ಸಾಧ್ಯವಾಯಿತು? ಅಮ್ಮ, ಆಗ ನೀನು ಯಾವ ರೂಪದಿಂದ ಬಂದೆ? ಆ ರೂಪವನ್ನು ಪುನಃ ಅಮ್ಮ, ನಾನು ಶ್ರೀರಾಮನ ಅನುಗ್ರಹದಿಂದ ನಾವು ಯಾವ ಜನ್ಮ ರೂಪವನ್ನಾದರೂ ತಾಳೆಬಲ್ಲೆನು ತಾಯಿ. ಹೌದೇ? ಹಾಗಿದ್ದ ಮೇಲೆ ನನ್ನ ಸ್ವಾಮಿಯ ರೂಪ ಲಾವಣ್ಯಗಳನ್ನ, ಗುಣ ಗಾಂಭೀರ್ಯಗಳನ್ನ, ಶುಭ ಲಕ್ಷಣಗಳನ್ನ ಒಂದೇ ಒಂದು ಸಾರಿ ಜಗದೇಕ ವೀರನು, ಕೋಟಿ ಸೂರ್ಯ ಪ್ರಕಾಶಮಾನನು, ವಿಶ್ವಂಬರ ಮೂರ್ತಿಯು, ಸ್ಥಿತಿ ಮತ್ತು ಲಯಕರ್ತನಾದ ಶ್ರೀರಾಮಚಂದ್ರನ ರೂಪು ಲಾವಣ್ಯಾದಿ ಗುಣ ಲಕ್ಷಣಗಳನ್ನು ವರ್ಣಿಸಲು ಸಾಮುದ್ರಿಕ ಶಾಸ್ತ್ರದಲ್ಲೇ ಸ್ಥಳದ ಅಭಾವವಾಯಿತಂತೆ. ಯುಗ ಯುಗಾಂತರಗಳಿಂದಲೂ ಸರ್ವವಿದ್ಯಾನಿಧಿಯು, ಸರ್ವಸಿದ್ಧಿ ಪ್ರದಾಯಕನು, ಸರ್ವಶ್ರೇಷ್ಠನಾದ ಸಾಕ್ಷಾತ್ ಗಣೇಶನೇ ಈ ಭೂಮಿಯನ್ನೇ ತಾಳೆಗರಿಯನ್ನಾಗಿ ಮಾಡಿಕೊಂಡು ಮೇರು ಪರ್ವತವನ್ನೇ ಲೇಖನಿಯನ್ನಾಗಿ ಮಾಡಿ ಸಪ್ತ ಸಾಗರಗಳ ಜಲರಾಶಿಯನ್ನೇ ಶಾಹಿಯನ್ನಾಗಿ ಮಾಡಿಕೊಂಡು ಸಹಸ್ರಾರು ವರ್ಷಗಳ ಕಾಲ ವರ್ಣಿಸಿದರೂ ಮುಗಿಯಲಿಲ್ಲವಂತೆ. ಅದು ಅಲ್ಲದೆ ಲೋಕ ಮೋಹಕನಾದ ಶ್ರೀರಾಮಚಂದ್ರನ ಗುಣಲಕ್ಷಣ ವರ್ಣಿಸಲು ಸಹಸ್ರ 4 ಆದಿಶೇಷನು ಈ ಭೂಮಿಯನ್ನೇ ಹೊತ್ತಿರುವ ಅವನಿಂದಲೂ ಅಸದಳವಾಗಿರುವಲ್ಲಿ ಅಮ್ಮ, ನಾನು ಕೇವಲ ಮರ್ಕಟ, ನನ್ನನ್ನು ವರ್ಣಿಸಿದರೆ ಏನೆಂದು ವರ್ಣಿಸಲಮ್ಮ. ಅಮ್ಮ, ಅದು ಬೇಸರ ಬಡ ತಾಯಿ, ಸಾಧ್ಯವಾದಷ್ಟು ಮಟ್ಟಿಗೆ ವರ್ಣಿಸುವನಮ್ಮ. ಶ್ರೀರಾಮ
ಶುಭ ಲಕ್ಷಣಗಳ ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕ ಶಾಸ್ತ್ರದಲ್ಲಿ ಸಾಲದು ಬೇಳೆ ಈ ಭೂಮಿಯ ಪೊತ್ತವಗೆ ಹಸದಳವಮ್ಮ ಈ ಭೂಮಿಯ ಪೊತ್ತವಗೆ ಹಸದಳವಮ್ಮ ನಾಮರ್ಕಣ ಏನ ಬಲ್ಲೆನು ಕ್ಷಮಿಸೋ ಜನನೀ ಜನನೀ ಎಂಥ ಚಲುವನು ಅಮ್ಮಯ್ಯ ಎಂಥ ಚಲುವನು ಅಮ್ಮಯ್ಯ ರಾಮನು ಎಂಥ ಚಲುವನು ಅಮ್ಮಯ್ಯ ಹೇಳಮ್ಮ ತಾಯೇ ರಾಮನು ಎಂಥ ಚಲುವನು ಅಮ್ಮಯ್ಯ ಹೇಳಮ್ಮ ತಾಯೇ ರಾಮನು ಎಂಥ ಚಲುವನು ಅಮ್ಮಯ್ಯ ರಾಮನು ಎಂಥ ಚಲುವನು ಅಮ್ಮಯ್ಯ ಸಾಮಜ್ಞಾನ ಪ್ರೇಮ ನಿರೂಪಮ್ಮ 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 ಸೋಮಜ್ಞಾನ ಪ್ರೇಮ ನಿರೂಪಮ್ಮ ಸೋಮಜ್ಞಾನ ಪ್ರೇಮ ನಿರೂಪಮ್ಮ ರಾಮದಿ ವಿಕುಲ ಸೋಮನಮ್ಮ ರಾಮದಿ ವಿಕುಲ ಸೋಮನಮ್ಮ ಹೇಳಮ್ಮ ತಾಯೇ ರಾಮನು ಎಂಥ ಚಲುವನು ಅಮ್ಮಯ್ಯ ನೀಲಮಣಿಗಳ ಚಾಲು ಕೂದಲ ನೀಲಮಣಿಗಳ ಚಾಲು ಕೂದಲ ನೀಲಮಣಿಗಳ ಚಾಲು ಕೂದಲ ನೀಲಮಣಿಗಳ ಚಾಲು ಕೂದಲ
ಕಮಲಾಕ್ಷಿ ರಾಮನು ಎಂದಾಗ ಚೆಲುವನು ಅಮ್ಮಯ್ಯ ಹೇಳಮ್ಮ ತಾಯೇ ರಾಮನು ಎಂದಾಗ ಚೆಲುವನು ಅಮ್ಮಯ್ಯ ಕಮ್ಮಯ್ಯ ಚೆಲುವ ನಮ್ಮಯ್ಯ. ಅಮ್ಮ, ಶ್ರೀರಾಮಚಂದ್ರನು ಬುದ್ಧಿಯಲ್ಲಿ ಬೃಹಸ್ಪತಿಯಂತೆಯೂ ರೂಪದಲ್ಲಿ ಮನ್ಮಥನಂತೆಯೂ ಮಾತಾ ಪಿತೃಭಕ್ತನಾಗಿ ಸದಾ ಪಿತೃವಾಕ್ಯ ಪರಿಪಾಲನೆಯಲ್ಲೇ ಇರುವನು. ನಾವು ಬಹಳ ಸಂತೋಷ ಮಾತು. ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ಬಂದೆಯಲ್ಲ, ಅದು ಹೇಗೆ ಸಾಧ್ಯವಾಯಿತು? ಆಗ ನೀನು ಯಾವ ರೂಪಿನಿಂದ ಬಂದೆ? ಆ ರೂಪವನ್ನು ಪುನಃ ಧರಿಸಬಲ್ಲೆಯಾ? ಅಮ್ಮ, ತಾವು ನೋಡಿ ಭಯಗೊಂಡರೆ ಹೇಗೆ ತಾಯಿ? ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನಾನು ಆತನ ಪಾದ ಸೇವಕನಾದ ನಿನ್ನ ರೂಪವನ್ನು ನೋಡಲು ಹೆದರುವೆನೆ. ನಿರಾಕರಿಸಿದ ನಡೆಸಿಕೊಡುವಮ್ಮ. ಈ ಘನತರವಾದ ವಿದ್ಯೆಗಳನ್ನೆಲ್ಲ ಎಲ್ಲಿ ಕಲಿತೆ? ಆಗಲ್ಲಮ್ಮ. ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ ಆಂಜನೇಯ, ಸಾಕು ಮಾಡು. ಈ ಘೋರ ರೂಪವನ್ನು ನಾನು ನೋಡಲಾರೆ. ಶಾಂತವಾದ ಸೌಮ್ಯ ಸ್ವರೂಪವನ್ನು ಪುನಃ ಧಾರಣ ಮಾಡು. ಬಲ ತೋರಿಸಿ ನಿನ್ನ ದಾರಿಗೆ ಮುದವೇರಿಸುವೆನು. ದಾರಿಸಿ ಬಲ ತೋರಿಸಿ ನಿನ್ನ ದಾರಿಗೆ ಮುದವೇರಿಸುವೆ. ಬೇಜವೇ ಮಾತೆ ಮಾಲಿಕೆ ಸದಯೇ ಸುಪಾಲಿಕೆ ಮಾತೆ ಮಾಲಿಕೆ. ಅಮ್ಮ, ಮಾತೆಯವರು ಸದಾ ರಾಕ್ಷಸರ ಮಧ್ಯದಲ್ಲೇ ಇದ್ದು ನನ್ನನ್ನು ಬಗೆ ಬಗೆಯಾಗಿ ಪರಿಶೀಲಿಸುತ್ತಿರುವುದು. ಹಗ್ಗವನ್ನು ಕಂಡು ಆಗವೆ ಎಂದು ಬೆದರಿ ಬಿದ್ದಂತೆ ನನ್ನನ್ನು ಬಗೆ ಬಗೆಯಾಗಿ ವಿಚಾರಿಸುತ್ತಿರುವುದು. ಆಂಜನೇಯನೇ, ಈ ಘನತರವಾದ ವಿದ್ಯೆಗಳನ್ನೆಲ್ಲ ಎಲ್ಲಿ ಕಲಿತೆ? ಅಮ್ಮ, ಇನ್ನ ಮುಖ ಸುರರಲ್ಲಿ ವಿನಯದಿ ಇನ್ನ ಮುಖ ಸುರರಲ್ಲಿ ವಿನಯದಿ ಘನತರದ ವಿದ್ಯೆಗಳನ್ನು ಅಭ್ಯಾಸಿಸಿದೆ. ನಮ್ಮ ಅನುಮೋಹದಾಗಲು ಬಲ್ಲೆನು ಅನುಮೋಹದಾಗಲು ಬಲ್ಲೆನು. ಹನುಮಂತ ನನ್ನ ನಾಮಬಹುದು ಶುಭಾಂಗಿ. ಅಮ್ಮ, ನಾನು ಯಾವಾಗ ಯಾವ ರೂಪವಲ್ಲ ನಾವು ತಾಳಬಲ್ಲೆನು ತಾಯಿ. ಏನು ಮಾಡಲಿ? ಈತನಿಗೆ ಎಷ್ಟು ವಿಧವಾಗಿ ಹೇಳಿದ್ರು ನನಗೆ ನಂಬಿಕೆ ಸಾಲದಾಗಿದೆ. ಈತನನ್ನು ನಾನು ಹೇಗೆ ನಂಬಲಿ?
ರಾಮಚಂದ್ರ, ಇದನ್ನು ನಾನು ಹೇಗೆ ನಂಬಲಿ? ಕುಂದಲಿಸದೆಂದು ನಾಮ್ರದು ನಂದನನ ಕಡೆಗೆಂದ ನಿಮ್ಮಯ ಕುಂದಲಿಸದೆಂದು ನಾಮ್ರದು ನಂದನನ ಕಡೆಗೆಂದ ನಿಮ್ಮ ಚಂದವರಿಯಲು ಬಂದ ಸೇವಕನೆಂದು ಮರದಿಂದಲೋ ತಂದೆ ಕಬಿಡು ಮಾತೆ ವಸುಂದರ ತುಲೆ ಸುಂದಾರಕ ಸುಮಾಲಿಂದೆ ತಂದೆ ಕಬಿಡು ಮಾತೆ ದೇವಿ ನಿಮ್ಮಯ ಪಾದ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನು ನಾನಮ್ಮ ಪಾವನನ ಲೋಕಾವನನ ರಾಜೀವಲೋಚನ ರಾಮನನ್ನ ಪಾವನನ ಲೋಕಾವನನ ರಾಜೀವಲೋಚನ ರಾಮನನ್ನ ಭಾವಿಸುತ್ತಲಿಂಜೀವಿತದೆ ಸುಗ್ರೀವನಾಜ್ಞೆಯ ಕೈದ ಬಾಲ ತಂದೆ ಕಬಿಡು ಮಾತೆ ವಸುಂದರ ಸುತೆ ವೃಂದಾರಕ ಸುಮಾಲಿತೆ ತಂದೆ ಕಬಿಡು ಮಾತೆ. ಏನು ಮಾತೆಯವರು ನಾನು ಎಷ್ಟು ವಿಧವಾಗಿ ಹೇಳುತ್ತಿದ್ರು ನಂಬುತ್ತಲೇ ಇಲ್ಲವಲ್ಲ ಅಮ್ಮ. ಇದು ಶ್ರೀರಾಮಚಂದ್ರನ ಜನನೀ ಇದು ಶ್ರೀರಾಮಚಂದ್ರನ ಗಣಮುದ್ದಿಕೆ ರಾಮನಾಮ ಪ್ರಚುರೋ ಮನದನ್ಮಾನಂದನ ತೆಳೆದು ರಾಘವ ದಹಿಗೆ ಇದು ಶ್ರೀರಾಮನ ಮುದ್ದಿಕೆ ತಾಯಿ. ಎಲ್ಲಿ ಕೊಡು ನೋಡೋಣ. ನನ್ನೆನ್ನು ಮಂಗನೆಂದುಕೊಂಡಿರಾ? ಮಂಗನೇ ಅಮ್ಮ. ಸತಿಪತಿಗಳಿರುವರು ಜಲಕ್ಕಡಿಯ ಸಮಯದಲ್ಲಿ ನೀರನ್ನು ಕಲಕುತ್ತಾ ಕಲಕುತ್ತಾ ತಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದ್ರಂತೆ, ನಿಜವೇನಮ್ಮ? ಸಾಮರಸ ಚಿಹ್ನೆ ಇರುವಂತೆ ನಿಜಾಂಶವೇನಮ್ಮ? ಗಲ್ಲದ ಮೇಲೆ ವಸುಂದರ ಚಿಹ್ನೆ ಇರುವಂತೆ ಸತ್ಯವೇನಮ್ಮ? ಮುಂಗೈಯ ಮೇಲೆ ಮತ್ಸ್ಯಲಾಂಛನ ಚಿಹ್ನೆ ಇರುವಂತೆ ಸತ್ಯಾಂಶವೇನಮ್ಮ? ಇವೆಲ್ಲರೂ ಶ್ರೀರಾಮಚಂದ್ರನಲ್ಲಿ ಗುಟ್ಟಾಗಿ ತಿಳಿಸುವರಮ್ಮ. ನೀವು ನಂಬುವುದಾದರೆ ನಾನು ಕೊಡುತ್ತೇನೆ. ನನ್ನ ಸ್ವಾಮಿ ಘನಮುದ್ರಿಕೆ ರಾಮಚಂದ್ರ, ಈ ಮುದ್ರೆಂಗುರವನ್ನು ಕಂಡು ನಿನ್ನನ್ನೇ ಕಂಡಿಟ್ಟು ಸಂತೋಷವಾಯಿತು. ನನ್ನ ಬಾಳಿಗಿಂದ ಸೂರ್ಯೋದಯವಾಯಿತು. ಹನುಮ, ನನ್ನ ಸ್ವಾಮಿಯ ಕ್ಷೇಮವನ್ನು ಹೇಳಿ ಈ ಮುದ್ರೆಂಗುರವನ್ನು ಅರ್ಪಿಸಿ ಮಹದುಪಕಾರವನ್ನು ಮಾಡಿದೆ. ಈ ಉಪಕಾರಕ್ಕೆ ಪ್ರತಿಯಾಗಿ ನಾನು ಏನು ತಾನೇ ಮಾಡಬೇಕು? ಅಮ್ಮ, ನಿಮ್ಮ ಕೋಮಲ ಹಸ್ತದಿಂದ ನನ್ನನ್ನು ಒಂದಾವರ್ತಿ ಆಶೀರ್ವದಿಸದೆ ಸಾಕು ತಾಯಿ, ಮತ್ತೇನನ್ನು ಕೇಳಲಾರದಮ್ಮ. ಇದು ಈ ಚೂಡಾರತ್ವವನ್ನು ಶ್ರೀರಾಮಚಂದ್ರರಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ರಕ್ಕಸರ ಬಂಧನದಿಂದ ನನ್ನನ್ನು ಪಾರು ಮಾಡಬೇಕೆಂತ ಹೇಳಿ ಅಗ್ನಿ ಪ್ರವೇಶ ಒಂದೇ ಸೀತೆಯ ಮುಂದಿನ ಗುರಿ ಎಂದು ನನ್ನ ಸ್ವಾಮಿಗೆ ಹೇಳಿದ. ಅಮ್ಮ, ಎದರ ಮಾಡಿ ತಾಯಿ, ಎದರ್ಬೇಡಿ ತಾಯಿ. ಶತ ಯೋಜನೆ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ಬಂದ ನಿನ್ನನ್ನು ಹೇಗೆ ಆಶೀರ್ವದಿಸಲಿ? ಅಮ್ಮ,
ಈ ದಾಸನನ್ನು ಒಂದಾವರ್ತಿ ಆಶೀರ್ವದಿಸಲು ಸಾಕು ಅಂತೇಳಿ ಅಷ್ಟೇ ತಾಯಿ. ಶ್ರೇಯೋವಾಂತು ಬಾಳೈ ವಾಯುನಂದನ ಶ್ರೇಯೋವಾಂತು ಬಾಳೈ ವಾಯುನಂದನ ಆಯುಧಾಂಗನಾಗೋ ಆಯುಷ್ಮಂಗನಾಗೋ. ಚಿರಂಜೀವಿಯಾಗಿ ಬಾಳು. ಶಿವಮಸ್ತು. ಅಮ್ಮ, ಮಂಗಳವಾರ ಶ್ರೀಮನ್ನಾರಾಯಣನು ಋತಾಸುರನ್ನು ಕೊಂದ ದೋಷಕ್ಕಾಗಿ ಐಶ್ವರ್ಯ ಲಕ್ಷ್ಮಿಯು ಪಾತಾಳಕ್ಕೆ ಹೋಗ್ತಿರಲು ಋತಾಸುರನ್ನು ಪಾತಾಳಕ್ಕೆ ಮೆಟ್ಟಿ ಐಶ್ವರ್ಯ ಲಕ್ಷ್ಮಿಯನ್ನು ಸ್ವರ್ಗಕ್ಕೆ ಉದ್ಧರಿಸಲಿಲ್ಲವೇ? ಹಾಗೆಯೇ ಶ್ರೀರಾಮಚಂದ್ರನು ಆ ನೀಚನಾದ ರಾವಣನನ್ನು ಸಂಹರಿಸಿ ನಿನ್ನ ತಮ್ಮನ್ನು ಉದ್ಧರಿಸುವನಮ್ಮ. ಇದಕ್ಕೆ ಸಂಶಯ ಬೇಡ ತಾಯಿ. ಹೋಗಿ ಬಾ. ಜೈ ಶ್ರೀನಾಗಿ ಅಮ್ಮ, ಮಂಗಳವಾರ. ಶ್ರೀರಾಮಚಂದ್ರನಿಂದ ತಂದಿ ಅಂಗುಳಿಕೆಯನ್ನು ಸಮರ್ಪಿಸಿ ತಮ್ಮಿಂದ ಅಭಿಜ್ಞಾನ ವಸ್ತುವನ್ನು ಪಡೆದಾಯಿತು. ಅಮ್ಮ, ಸೀತಾಮಾತೆಯ ದರ್ಶನ ಆಗುವವರೆಗೂ ನಾನು ಫಲಹಾರಾದಿಗಳನ್ನು ಬಂಧಿಸುವುದಿಲ್ಲೆಂದು ವಚನ ಮಾಡಿದ್ದೆನು ತಾಯಿ. ಈಗ ನನಗೆ ಬಂದ ಕಾರ್ಯವಾಯಿತು. ಆದರೆ ಎಲ್ಲಿಯಾದರೂ ಹಣ್ಣುಗಳನ್ನು ಭಕ್ಷಿಸಲು ನನಗೆ ಅನುಮತಿಯಾಗಬೇಕು ತಾಯಿ. ಆಂಜನೇಯ, ಇಲ್ಲಿನ ರಕ್ಕಸರಾದರೂ ಬಹಳ ದೂರ್ತರು. ಅವರ ಕಣ್ಣಿಗೆ ಕಾಣದಂತೆ ಕೆಳಗಡೆ ಬಿದ್ದಿರುವ ಫಲಗಳನ್ನು ಭುಂಜಿಸು. ಯಾವ ಗಲಭೆಯನ್ನು ಮಾಡಬಹುದು. ಅಮ್ಮ, ಶ್ರೀರಾಮನ ಅನುಗ್ರಹದಿಂದ ಎಂಥ ಗಲಭೆ ಬಂದಾಗಿಯೂ ಅದನ್ನು ನಿಗ್ರಹಿಸಿಕೊಳ್ಳುವನು ತಾಯಿ. ಚಿಂತೆ ಬೇಡ ತಾಯಿ. ಅಮ್ಮ, ಇನ್ನೊಂದು ವಿಜ್ಞಾಪನೆ. ಏನದು? ಕಪಿಗಳು ಬಂಧಿಸುವುದನ್ನು ತಾವು ನೋಡಬಾರದು. ಹಾಗೆ. ಆದ್ದರಿಂದ ಇಲ್ಲಿ ಕಾಣುವ ಕಾಳಿಕಾ ದೇವಾಲಯಕ್ಕೆ ತಾವು ದಯಮಾಡಿಸಿದರೆ ನಾನು ಪುನಃ ತಮ್ಮನ್ನು ಸಂಧಿಸಿ ನಂತರ ರಾಮಸನ್ನಿಧಿಗೆ ಹೋಗೋಣ. ಹೋಗಿ ಬಾ. ಚಿರಂಜೀವಿ ಚಿರಂಜೀವಿ ಶ್ರೀರಾಮ. भूमि जाते भामे सीते श्री मनोचारिते आसुता भूमि जाते भामे सीते श्री मनोचारिते सोममुखी तामरसदलापति राम सखी सोममुखी तामरसदलापति भूमि जाते भामे सीते श्री मनोचारिते जानकी ಎಲ್ಲಿಗೆ ಮನೋ
ಲಕ್ಷ್ಮಣ, ಅಣ್ಣ, ಆಂಜನೇಯನಿಗೆ ನೀಡಿದ್ದ ಅವಧಿಯು ಇಂದಿಗೆ ಮುಗಿಯಿತಲ್ಲವೇ? ಇನ್ನೂ ಏತಕ್ಕೆ ಬಾರಲಿಲ್ಲ? ಅಣ್ಣ, ಮಾರುತಿಯು ಇತ್ತ ಕಡೆ ಬರುತ್ತಿರುವನು. ಜೈ ಜೈ ಸಮರ್ಥ. ಆಂಜನೇಯ, ರಾಮಚಂದ್ರ ಪ್ರಭು. ಮಾರುತಿ, ಹೋದ ಕಾರ್ಯವೇನಾಯಿತು? ಪ್ರಭು, ತಮ್ಮ ಆಜ್ಞೆಯಂತೆ ಲಂಕಾಪಟ್ಟಣದಲ್ಲಿ ಹುಡುಕಿ ಕೊನೆಗೆ ಅಶೋಕವನದಲ್ಲಿ ಸೀತಾಮಾತೆಯ ದರ್ಶನವಾಯಿತು. ತಾವು ನೀಡಿದ ಅಂಗುಳಿಕೆಯನ್ನು ಮಾತೆಯವರಿಗೆ ಕೊಟ್ಟು ಮಾತೆಯವರಿಂದ ಅಭಿಜ್ಞಾನ ವಸ್ತುವನ್ನು ಚೂಡಾರತ್ನವನ್ನು ತಂದಿದ್ದರು ಪ್ರಭು. ಇನ್ನೊಂದು ಮಾಸದ ಒಳಗಾಗಿ ತಾವುಗಳು ಮಾತೆಯವರನ್ನು ಕರೆದುಕೊಂಡು ಬರದಿದ್ದರೆ ಪ್ರಾಣತ್ಯ ಮಾಡಿಕೊಳ್ಳಲು ಹೇಳಿದ್ದರು ಪ್ರಭು. ಆಂಜನೇಯ, ನನಗಾಗಿ ಶತಯೋಜನ ವಿಸ್ತೀರ್ಣವುಳ್ಳ ಸಮುದ್ರವನ್ನು ದಾಟಿ ಲಂಕಾಪಟ್ಟಣದಲ್ಲಿ ಸೀತೆಯ ಕುಶಲ ವಾರ್ತೆಯನ್ನು ತಂದೊಪ್ಪಿಸದೆ ನನಗೆ ನಾನು ಏನು ತಾನೇ ಪ್ರತ್ಯುಪಕಾರವನ್ನು ಮಾಡಲಿ? ಪ್ರಭು, ತಮ್ಮ ದಾಸನಾಗಿದ್ದರೆ ನನಗೆ ಅಷ್ಟೇ ಸಾಕು ಪ್ರಭು, ಮತ್ತೇನು ಕೇಳೋದಿಲ್ಲ. ಮಾರುತಿ, ಹಾಗಲ್ಲ, ಹೀಗೆ ಬಾ. ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರು ಈ ವನಜ ಭವಾಂಡದೊಳಿಲ್ಲ ಅರಸಿ ನೋಡಲು ಹನುಮ ದಶರಥಕ್ಷ್ಮಾಪಾಲಂಗೆ ವಿನಯದಿಂದ ಶರಥಕ್ಷ್ಮಾಪಾಲಂಗೆ ನಾವು ನಾಲ್ವರು ಪುತ್ರರಿಹೆವೋ ಇಂದಿನಾರಭ್ಯ ನೀ ನಮಗೆ 5ನೆಯ ಪುತ್ರನೆಂದು ಭಾವಿಪೆ ಮನದಿ. ಧನ್ಯನಾದೇನು ಪ್ರಭು. ದಾಸನೀನಲ್ಲವಯ್ಯ, ದಾಸನೀನಲ್ಲವೋ ನನು ಜಮೀನ ಹುದೋ ಘಾಸಿ ಪಟ್ಟೆಯೋ ಕಂದ ಇತ್ತವಾ ನಿನಗೆ ಲೇಸಾದ ಬ್ರಹ್ಮ ಪದವಿಯ ಕೊಡುವೆ ಹನುಮ. ಭಾವಿ ಬ್ರಹ್ಮನಾಗು. ಇದಕ್ಕಿಂತಲೂ ಬೇಕೇ ಪ್ರಭು, ನನಗೆ ನಿಮ್ಮ ಆಶೀರ್ವಾದವೇ ಸಾಕು ನನಗೆ. ಆಂಜನೇಯ, ನಾವೀಗಲೇ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸಿ ಲಂಕಾಪಟ್ಟಣಕ್ಕೆ ಹೋಗಿ ಆ ರಾವಣನನ್ನು ವಧಿಸಿ ಸೀತೆಯನ್ನು ಕರೆತರುವ ಪ್ರಯತ್ನವನ್ನು ಮಾಡೋಣ. ನೋಡಿ, ಆಯ್ತು ಪ್ರಭು. ಅದು ರಾವಣನ ಇತ್ತ ಈ ಮಾರ್ಗವಾಗಿ ಬರುತ್ತಿರುವನು. ಬರಲಿ. ಕಸಾದಮ್ಮ, ಈಗಲೂ ನಿನಗೆ ಅವಕಾಶ ಉಂಟು. ನನ್ನ ಜಾನಕಿಯನ್ನು ತಂದೊಪ್ಪಿಸಿ ನನಗೆ ಶರಣಾಗತನಾದರೆ ಸರಿ, ಇಲ್ಲವಾದರೆ ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು. ಈ ಮಾನವ ಪೆಟ್ಟನ್ನು ಸಹಿಸಿಕೊ. ಈ ರಾವಣನ ಸಂಹಾರದಿಂದ ಭೂಭಾರವು ನಿವಾರಣೆಯಾದಂತಾಯಿತು. ನಡೆಯಿರಿ, ಮುಂದೆ ಅಯೋಧ್ಯ ನಗರಕ್ಕೆ ಹೋಗಿ ನಮ್ಮ ಅಯೋಧ್ಯೆಯನ್ನು ಸೇರೋಣ. ರಾಮ ಜಯತು ಶ್ರೀರಾಮ ಸುನಾಮ ಅಮರ ವಿನೋದ ಪಾದ ಅಮಿತ ಫಲ ಪ್ರದ. ರಾಮ ಜಯತು ಶ್ರೀರಾಮ ಸುನಾಮ ರಾಮ 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 ರಾಕ್ಷಸ ಭೀಮ ರವಿ ಕುಲ ಸೋಮ ರಾಜಲಲಾಮ ಪರಮ ಪುರುಷ ಹರಿ ಪಾವನ ಶ್ರೀರಘು ರಾಮ ಜಯತು ಶ್ರೀ ರಾಮ ಸುನಾಮ ಅಮರ ವಿನುದ ಪದ ಅಮಿತ ಫಲ ಪ್ರದ. ರಾಮ ಜಯತು ರಾಮ ಸುನಾಮ. ಜೈ ಇಂದ್ರ ರಮಣ ಗೋವಿಂದ, ಜೈ ನಮತ್ ಪಾರ್ವತಿ ಪತಯೇ.
ಶ್ರೀ ಮಾರುತಿ ಕಲಾ ಸಂಘ ಹೊನ್ನೇನಹಳ್ಳಿಕ್ಕಿ, ಶ್ರೀ ಮಾರುತಿ ಕಲಾ ಸಂಘ ಕೆಂಪೇಗೌಡ ಕಲಾ ಸಂಘಕ್ಕೆ